ಉಳಿಗಾಲವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಧರ್ಮಸ್ಥಳ ವಿರುದ್ಧ ನಿರಂತರ ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ. ಅಂದು ಇಂದಿಗೂ ನಾವು ಸೌಜನ್ಯ ಪರ ಹೋರಾಟಗಾರರೇ. ಬೋರ್ಡೆ ಗ್ಯಾಂಗ್ಗೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ತಿರುಗೇಟನ್ನು ಕೊಟ್ಟಿದ್ದಾರೆ. ಸೌಜನ್ಯ ಹೆಗಲ ಮೇಲೆ ಬಂದೂಕಿಟ್ಟು ಶ್ರೀ ಕ್ಷೇತ್ರದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ತಿಮರೋಡಿ ಮಠಣ್ಣನವರ ಸಮೀರ್ ಕುತಂತ್ರ ಬಟ ಬಯಲಾಗಿದೆ ರಾಜ್ಯದ ಜನರ ಮುಂದೆ. ಹೀಗಂತ ಕೀರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡಿದ್ರು. ಅಂದು ಇಂದಿಗೂ ನಾವು ಸೌಜನ್ಯ ಪರ ಹೋರಾಟಗಾರರೇ. ಬೋರ್ಡೆ ಗ್ಯಾಂಗ್ಗೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೌಜನ್ಯ ಹೆಗಲ ಮೇಲೆ ಬಂದೂಕಿಟ್ಟು ಶ್ರೀ ಕ್ಷೇತ್ರದ ಮೇಲೆ ದಾಳಿ ಮಾಡಿದ್ರು. ತಿಮರೋಡಿ ಮಠಣ್ಣನವರ ಸಮೀರ್ ಕುತಂತ್ರ ಇದೀಗ ಬಟ ಬಯಲಾಗಿದೆ. ಸತ್ಯ ಹೇಳಿದ್ದಕ್ಕೆ ನಮ್ಮ ವೈಯಕ್ತಿಕ ಜೀವನವನ್ನೇ ಟಾರ್ಗೆಟ್ ಮಾಡಿದ್ರು. ನಿಜವಾದ ಹೋರಾಟಗಾರರಿನ್ನು ಬಾಡಿಗೆ ಮನೆಯಲ್ಲಿದ್ದೇವೆ. ನಕಲಿ ಹೋರಾಟಗಾರರ ಆಸ್ತಿ 3 ಪಟ್ಟು ಹೆಚ್ಚಾಗಿದೆ. ಇದಕ್ಕೆಲ್ಲ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ ಅಂತ ಕೀರ್ತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಿಷ್ಟು ಬಲವಾಗಿ ನಿಂತುಕೊಂಡು ಇಲ್ಲಿ ತನಕ ಒದ್ದಾಡಿದ್ವಿ ಅಂತಂದ್ರೆ ನಾವು ಹೇಳ್ತಾ ಇದ್ದಿದ್ದು ಒಂದೇ, ನೀವು ನಂಬುತ್ತಿರುವುದು ಏನನ್ನು ಮತ್ತು ನೀವು ನಂಬುತ್ತಿರುವುದು ಯಾರನ್ನು. ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ನಮ್ಮ ಜನ ಇಲ್ಲಿ ತನಕ ಬರ್ತಾನೆ ಇರಲಿಲ್ಲ. ಇದು ನೀವು ನಂಬುತ್ತಿರುವುದು ಏನನ್ನು ಮತ್ತು ನೀವು ನಂಬುತ್ತಿರುವುದು ಯಾರನ್ನು. ಒಬ್ಬ ರೌಡಿ ಶೀಟರು ಮುಂಬೈಯಿಂದ ಬಂದು ಇಲ್ಲಿ ಉಳ್ಕೊಂಡು ಆ ಕೇಸ್ಗಳನ್ನ ಹಾಕಿಸ್ಕೊಂಡು ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ, ಬಾಯಿ ಎತ್ತಿದ್ರೆ ಬರೀ ಕೆಟ್ಟ ಕೆಟ್ಟ ಶಬ್ದಗಳನ್ನ ಕೆಟ್ಟ ಕೆಟ್ಟ ಮಾತುಗಳನ್ನಾಡೋ ಒಬ್ಬ ವ್ಯಕ್ತಿ, ಅವನು ನಂಬ್ತಾ ಇದೀರಿ ನೀವು. ಮತ್ತೊಬ್ಬ ಶಾಸಕರ ಭವನಕ್ಕೆ ಹುಸಿ ಬಾಂಬ್ ಬಿಟ್ಟು ಸಸ್ಪೆಂಡ್ ಆಗಿ ಒಂದು ಪೊಲೀಸ್ ಕೆಲಸದಿಂದ ಹೊರಗಡೆ ಇದ್ದು ಇವತ್ತು ಮಾಡುವ ಎಲ್ಲ ಕೆಲಸ ಬಿಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಳ್ಳು ಮಾಹಿತಿಗಳನ್ನು ಜನಕ್ಕೆ ಕೊಡ್ತಿರೋ ಮತ್ತೊಬ್ಬ ಮಟ್ಟಣ್ಣ. ಇನ್ನೊಬ್ಬ ಸ್ವಲ್ಪ ತಿಂಗಳುಗಳ ಹಿಂದೆ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಕೊಂಡು ದೆವ್ವದ ಹಾರರ್ ಸ್ಟೋರಿಗಳನ್ನ ಹೇಳ್ಕೊಂಡು ವಿಡಿಯೋ ಮಾಡಿಕೊಂಡು ಇದ್ದಂತಹ ಸಮೀರ. ಇವತ್ತು ನೀವು ನಂಬಿದ್ದೇನನ್ನ ಅವನು ಮಾಡಿದ ಒಂದು AI ವಿಡಿಯೋ. ನೀವು ಅಷ್ಟು ದೊಡ್ಡ ವಿಡಿಯೋ ನೋಡಿದ್ರಿ, ಅದ್ರಲ್ಲಿ 4 ಸೆಕೆಂಡ್ ಡಿಸ್ಕ್ಲೇಮರ್ ನೋಡ್ಲಿಲ್ಲ. ಅವನು ತುಂಬಾ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ದ, ಈ ವಿಡಿಯೋದಲ್ಲಿ ವಿಕ್ಟಿಮ್ಸ್ ನ ಮಾತಾಡಿಸಿಲ್ಲ, ಸಾಕ್ಷಿಯನ್ನ ಮಾತಾಡಿಸಿಲ್ಲ, ನಾನು ಯಾವುದೇ ಲೀಗಲ್ ಒಪಿನಿಯನ್ ತಗೊಂಡಿಲ್ಲ, ಸುಮ್ನೆ ಜನ ಏನ್ ಮಾತಾಡ್ತಿದಾರೋ ಅದರ ಆಧಾರದ ಮೇಲೆ ವಿಡಿಯೋ ಮಾಡಿ ಜನ ಡಿಸ್ಕಸ್ ಮಾಡ್ಲಿ ಅಂತ ಜನಗಳಿಗೆ ಬಿಡ್ತಾ ಇದ್ದೀನಿ ಅಂತ. ಒಂದು ಸಿನಿಮಾ ತರ ಅದನ್ನ ನೋಡಿ ಅದನ್ನ ನಂಬಿ ವಾಚಾಮ ಗೋಚರ ನಮ್ಮ ಕಾವಂದ್ರ ಬಗ್ಗೆ, ವೀರೇಂದ್ರ ಹೆಗಡೆಯರ ಬಗ್ಗೆ ಮಾತಾಡಿದ್ರಿ. ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ಕೊಂಡೆ ಅಲ್ ಜಜೀರಾದಂತಹ ವಾಹಿನಿಗಳಲ್ಲಿ ಬರೆಯಲ್ ಪ್ಲೇಸ್ ಅಂದ್ರೆ ಸ್ಮಶಾನ ಅದನ್ನ ಅಂತ ಧರ್ಮಸ್ಥಳನ ಕರೆಸಿಬಿಟ್ರಿ. ಜರ್ಮನಿಯ ವಾಹಿನಿಗಳಲ್ಲಿ ಇದ್ರ ಬಗ್ಗೆ ಮಾತಾಡುವಾಗ ಮಾಡಿದ್ರಿ. ಅಕ್ಕಪಕ್ಕದ ಆಂಧ್ರದ ತೆಲುಗು ಮತ್ತೆ ಕೇರಳದ ಮಲಯಾಳಂ ಚಾನೆಲ್ಗಳಲ್ಲಿ ನೀವು ಹೋಗ್ಲೇಬೇಡಿ ಧರ್ಮಸ್ಥಳ ಟೆಂಪಲ್ಗೆ, ಹೆಣ್ಮಕ್ಳು ಹೋದ್ರೆ ನಿಮ್ಮನ್ನ ಅತ್ಯಾಚಾರ ಮಾಡಿ ಹೂತಾಕ್ಬಿಡ್ತಾರೆ ಅಂತ ಹೇಳಿಸಿದ್ರಿ. ಯಾರು ಮಾಡಿದ್ನೆಲ್ಲ? ಇಷ್ಟೆಲ್ಲ ನಡಿಬೇಕಾದ್ರೆ ನಾವು ಕೇಳಿದ್ದು, ನೀವು ಏನ್ ನಂಬ್ತಾ ಇದೀರಿ, ಯಾರನ್ನ ನಂಬ್ತಾ ಇದೀರಿ, ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸತ್ಯಾನ್ವೇಷಣೆ ಮಾಡಿ ವಿಷಯನ ಕೈಯಲ್ಲಿಟ್ಟುಕೊಂಡು ಜನಗಳ ಎದುರುಗಡೆ ಸಾಕ್ಷಿ ಇಟ್ಕೊಂಡು ಬಂದು ಹೇಳಿದ್ವಿ ನೋಡಿ ಇದು ವಿಷಯ, ಇದು ಸತ್ಯ. ನಂಬಕ್ ರೆಡಿ ಇಲ್ಲ. ಯಾರೋ ಹೇಳಿದ ಸುಳ್ಳುಗಳು. ಸಂಜೆ 7 ಗಂಟೆ ಆದ ಕೂಡಲೇ ಅಲ್ಲಿ ಕುತ್ಕೊಂಡು ಇವತ್ತು 8 ಶವ ಸಿಕ್ತು, ಇವತ್ತು 7 ಶವ ಸಿಕ್ತು. ನಾನು ಹೋಗಿ SITಗೆ ದೂರು ಕೊಡೋ ತನಕ ಅದೇ ಕೆಲಸ ಮಾಡ್ತಾ ಇದ್ರು. ಹೋಗಿ SIT ಕಂಪ್ಲೇಂಟ್ ಕೊಟ್ಟ ಮೇಲೆ ಇವ್ರು ನಿಲ್ಸಿದ್ರು ಅದನ್ನ. ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಒಂದು 150 ಜನ ತೆಗೆದ್ಬಿಟ್ರು ಅವರು. ಇಷ್ಟೊತ್ತಿಗೆ 150 ಜನ ತೆಗೆದ್ಬಿಟ್ರು ಅವರು. ಇಲ್ಲಿಂದ ಬೆಳತಂಗಡಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರು. ಏನಕ್ಕೆ ಮಾಡಿದ್ವಿ? ನಾನು ಹೇಳ್ತಾ ಇರೋದು ಇದು. ನಾನು ಆರಂಭದಲ್ಲಿ ಇದಕ್ಕೆ ಎಂಟ್ರಿ ಆದಾಗ ನನಗಿದ್ದ ಉದ್ದೇಶ ದೇವಸ್ಥಾನವನ್ನ ಈತ ಸರ್ಕಾರಕ್ಕೆ ಒಪ್ಪಿಸಿ ಅಂತ ಹೇಳ್ಬಿಟ್ಟ. ಇವನ್ ಯಾರು ಅದನ್ನ ಹೇಳಕ್ಕೆ ಅಂತ ನಾನು ಹೋಗಿದ್ದು. ನಾನು ಸೌಜನ್ಯ ಪರ ವಿರೋಧ ಅಂತ ಅಲ್ಲಿ ಮಾತಾಡಿದ್ದು. ಸೌಜನ್ಯ ಪರವೇ ಇದ್ವಿ ನಾವು. ಅವತ್ತು ನಾವು ಸೌಜನ್ಯ ಪರ ಹೋರಾಟಗಾರರೇ, ಇವತ್ತು ಸೌಜನ್ಯ ಪರ ಹೋರಾಟಗಾರರೇ. ಅವರು ಸಂತೋಷ್ ರಾವ್ ಪರ ಹೋರಾಟಗಾರರು. ಸಂತೋಷ್ ರಾವ್ನ ಹೆಂಗ್ ಉಳಿಸಬೇಕು ಅಂತ ಹೇಳಿ ಅವ್ರು ಇಡೀ ಪ್ಲಾನ್ ಮಾಡಿದ್ದು, ಸಂತೋಷ್ ರಾವ್ನ ಹೆಂಗ್ ಉಳಿಸೋಣ, ಧರ್ಮಸ್ಥಳವನ್ನು ಹೇಗೆ ಟಾರ್ಗೆಟ್ ಮಾಡೋಣ ಅಂತ. ಹಾಗಿದ್ದಾಗ ನಾವುಗಳು ಸೌಜನ್ಯ ಪರ ನಿಂತುಕೊಂಡು ನಿಮ್ಮಲ್ಲಿರೋ ಸಾಕ್ಷಿಗಳನ್ನು ಕೊಡ್ರಪ್ಪ, ನಿಮ್ ಕೈಯಲ್ಲಿರೋ ಡಾಕ್ಯುಮೆಂಟ್ಸ್ ಕೊಡ್ರಪ್ಪ, ನೋಡಿದವರಿದ್ದಾರೆ ಅಂದ್ರಲ್ಲ ಅವ್ರನ್ನ ಉಳಿಗಾಲವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಧರ್ಮಸ್ಥಳ ವಿರುದ್ಧ ನಿರಂತರ ವ್ಯವಸ್ಥಿತ ಷಡ್ಯಂತ್ರ ನಡೆದಿದೆ. ಅಂದು ಇಂದಿಗೂ ನಾವು ಸೌಜನ್ಯ ಪರ ಹೋರಾಟಗಾರರೇ. ಬೋರ್ಡೆ ಗ್ಯಾಂಗ್ಗೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೌಜನ್ಯ ಹೆಗಲ ಮೇಲೆ ಬಂದೂಕಿಟ್ಟು ಶ್ರೀ ಕ್ಷೇತ್ರದ ಮೇಲೆ ದಾಳಿಯನ್ನ ಮಾಡಲಾಗಿದೆ. ತಿಮರೋಡಿ ಮಠಣ್ಣನವರ ಸಮೀರ್ ಕುತಂತ್ರ ಬಟ ಬಯಲಾಗಿದೆ ರಾಜ್ಯದ ಜನರ ಮುಂದೆ. ಹೀಗಂತ ಕೀರ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡಿದ್ರು. ಅಂದು ಇಂದಿಗೂ ನಾವು ಸೌಜನ್ಯ ಪರ ಹೋರಾಟಗಾರರೇ. ಬೋರ್ಡೆ ಗ್ಯಾಂಗ್ಗೆ ಪತ್ರಕರ್ತ ಕೀರ್ತಿ ಶಂಕರಘಟ್ಟ ತಿರುಗೇಟನ್ನ ಕೊಟ್ಟಿದ್ದಾರೆ. ಸೌಜನ್ಯ ಹೆಗಲ ಮೇಲೆ ಬಂದೂಕಿಟ್ಟು ಶ್ರೀ ಕ್ಷೇತ್ರದ ಮೇಲೆ ದಾಳಿ ಮಾಡಿದ್ರು. ತಿಮರೋಡಿ ಮಠಣ್ಣನವರ ಸಮೀರ್ ಕುತಂತ್ರ ಇದೀಗ ಬಟ ಬಯಲಾಗಿದೆ. ಸತ್ಯ ಹೇಳಿದ್ದಕ್ಕೆ ನಮ್ಮ ವೈಯಕ್ತಿಕ ಜೀವನವನ್ನೇ ಟಾರ್ಗೆಟ್ ಮಾಡಿದ್ರು. ನಿಜವಾದ ಹೋರಾಟಗಾರರಿನ್ನು
ಬಾಡಿಗೆ ಮನೆಯಲ್ಲಿದ್ದೇವೆ. ನಕಲಿ ಹೋರಾಟಗಾರರ ಆಸ್ತಿ 3 ಪಟ್ಟು ಹೆಚ್ಚಾಗಿದೆ. ಇದಕ್ಕೆಲ್ಲ ಫಂಡಿಂಗ್ ಎಲ್ಲಿಂದ ಆಗ್ತಾ ಇದೆ ಅಂತ ಕೀರ್ತಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕಿಷ್ಟು ಬಲವಾಗಿ ನಿಂತ್ಕೊಂಡು ಇಲ್ಲಿ ತನಕ ಒದ್ದಾಡಿದ್ವಿ ಅಂತಂದ್ರೆ ನಾವು ಹೇಳ್ತಾ ಇದ್ದಿದ್ದು ಒಂದೇ, ನೀವು ನಂಬುತ್ತಿರುವುದು ಏನನ್ನು ಮತ್ತು ನೀವು ನಂಬುತ್ತಿರುವುದು ಯಾರನ್ನು. ಇದನ್ನ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ರೆ ನಮ್ಮ ಜನ ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಇದು ನೀವು ನಂಬುತ್ತಿರುವುದು ಏನನ್ನು ಮತ್ತು ನೀವು ನಂಬುತ್ತಿರುವುದು ಯಾರನ್ನು. ಒಬ್ಬ ರೌಡಿ ಶೀಟರು ಮುಂಬೈಯಿಂದ ಬಂದು ಇಲ್ಲಿ ಉಳ್ಕೊಂಡು ಆ ಕೇಸ್ಗಳನ್ನ ಹಾಕಿಸ್ಕೊಂಡು ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ, ಬಾಯಿ ಎತ್ತಿದ್ರೆ ಬರೀ ಕೆಟ್ಟ ಕೆಟ್ಟ ಶಬ್ದಗಳನ್ನ ಕೆಟ್ಟ ಕೆಟ್ಟ ಮಾತುಗಳನ್ನಾಡೋ ಒಬ್ಬ ವ್ಯಕ್ತಿ, ಅವನು ನಂಬ್ತಾ ಇದೀರಿ ನೀವು. ಮತ್ತೊಬ್ಬ ಶಾಸಕರ ಭವನಕ್ಕೆ ಹುಸಿ ಬಾಂಬ್ ಬಿಟ್ಟು ಸಸ್ಪೆಂಡ್ ಆಗಿ ಒಂದು ಪೊಲೀಸ್ ಕೆಲಸದಿಂದ ಹೊರಗಡೆ ಇದ್ದು ಇವತ್ತು ಮಾಡುವ ಎಲ್ಲ ಕೆಲಸ ಬಿಟ್ಕೊಂಡು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಸುಳ್ಳು ಸುಳ್ಳು ಮಾಹಿತಿಗಳನ್ನು ಜನಕ್ಕೆ ಕೊಡ್ತಿರೋ ಮತ್ತೊಬ್ಬ ಮಟ್ಟಣ್ಣ. ಇನ್ನೊಬ್ಬ ಸ್ವಲ್ಪ ತಿಂಗಳುಗಳ ಹಿಂದೆ ಬೆಟ್ಟಿಂಗ್ ಪ್ರಮೋಷನ್ ಮಾಡಿಕೊಂಡು ದೆವ್ವದ ಹಾರರ್ ಸ್ಟೋರಿಗಳನ್ನ ಹೇಳ್ಕೊಂಡು ವಿಡಿಯೋ ಮಾಡಿಕೊಂಡು ಇದ್ದಂತಹ ಸಮೀರ. ಇವತ್ತು ನೀವು ನಂಬಿದ್ದೇನನ್ನ ಅವನು ಮಾಡಿದ ಒಂದು AI ವಿಡಿಯೋ. ನೀವು ಅಷ್ಟು ದೊಡ್ಡ ವಿಡಿಯೋ ನೋಡಿದ್ರಿ, ಅದ್ರಲ್ಲಿ 4 ಸೆಕೆಂಡ್ ಡಿಸ್ಕ್ಲೇಮರ್ ನೋಡ್ಲಿಲ್ಲ. ಅವನು ತುಂಬಾ ಸ್ಪಷ್ಟವಾಗಿ ಅದರಲ್ಲಿ ಹೇಳ್ದ, ಈ ವಿಡಿಯೋದಲ್ಲಿ ವಿಕ್ಟಿಮ್ಸ್ ನ ಮಾತಾಡಿಸಿಲ್ಲ, ಸಾಕ್ಷಿಯನ್ನ ಮಾತಾಡಿಸಿಲ್ಲ, ನಾನು ಯಾವುದೇ ಲೀಗಲ್ ಒಪಿನಿಯನ್ ತಗೊಂಡಿಲ್ಲ, ಸುಮ್ನೆ ಜನ ಏನ್ ಮಾತಾಡ್ತಿದಾರೋ ಅದರ ಆಧಾರದ ಮೇಲೆ ವಿಡಿಯೋ ಮಾಡಿ ಜನ ಡಿಸ್ಕಸ್ ಮಾಡ್ಲಿ ಅಂತ ಜನಗಳಿಗೆ ಬಿಡ್ತಾ ಇದ್ದೀನಿ ಅಂತ. ಒಂದು ಸಿನಿಮಾ ತರ ಅದನ್ನ ನೋಡಿ ಅದನ್ನ ನಂಬಿ ವಾಚಾಮ ಗೋಚರ ನಮ್ಮ ಕಾವಂದ್ರ ಬಗ್ಗೆ, ವೀರೇಂದ್ರ ಹೆಗಡೆಯರ ಬಗ್ಗೆ ಮಾತಾಡಿದ್ರಿ. ಕ್ಷೇತ್ರದ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ಕೊಂಡೆ ಅಲ್ದಿರಾದಂತಹ ವಾಹಿನಿಗಳಲ್ಲಿ ಬರೆಯಲ್ ಪ್ಲೇಸ್ ಅಂದ್ರೆ ಸ್ಮಶಾನ ಅದನ್ನ ಅಂತ ಧರ್ಮಸ್ಥಳನ ಕರೆಸಿಬಿಟ್ರಿ. ಜರ್ಮನಿಯ ವಾಹಿನಿಗಳಲ್ಲಿ ಇದ್ರ ಬಗ್ಗೆ ಮಾತಾಡುವಾಗ ಮಾಡಿದ್ರಿ. ಅಕ್ಕಪಕ್ಕದ ಆಂಧ್ರದ ತೆಲುಗು ಮತ್ತೆ ಕೇರಳದ ಮಲಯಾಳಂ ಚಾನೆಲ್ಗಳಲ್ಲಿ ನೀವು ಹೋಗ್ಲೇಬೇಡಿ ಧರ್ಮಸ್ಥಳ ಟೆಂಪಲ್ಗೆ, ಹೆಣ್ಮಕ್ಳು ಹೋದ್ರೆ ನಿಮ್ಮನ್ನು ಅತ್ಯಾಚಾರ ಮಾಡಿ ಹೂತಾಕ್ಬಿಡ್ತಾರೆ ಅಂತ ಹೇಳಿಸಿದ್ರಿ. ಯಾರು ಮಾಡಿದ್ನೆಲ್ಲ? ಇಷ್ಟೆಲ್ಲ ನಡಿಬೇಕಾದ್ರೆ ನಾವು ಕೇಳಿದ್ದು, ನೀವು ಏನ್ ನಂಬ್ತಾ ಇದೀರಿ, ಯಾರನ್ನ ನಂಬ್ತಾ ಇದೀರಿ, ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಸತ್ಯಾನ್ವೇಷಣೆ ಮಾಡಿ ವಿಷಯನ ಕೈಯಲ್ಲಿಟ್ಟುಕೊಂಡು ಜನಗಳ ಎದುರುಗಡೆ ಸಾಕ್ಷಿ ಇಟ್ಕೊಂಡು ಬಂದು ಹೇಳಿದ್ವಿ, ನೋಡಿ ಇದು ವಿಷಯ, ಇದು ಸತ್ಯ, ನಂಬಕ್ ರೆಡಿ ಇಲ್ಲ. ಯಾರೋ ಹೇಳಿದ ಸುಳ್ಳುಗಳು. ಸಂಜೆ 7 ಗಂಟೆ ಆದ ಕೂಡಲೇ ಅಲ್ಲಿ ಕುತ್ಕೊಂಡು ಇವತ್ತು 8 ಶವ ಸಿಕ್ತು, ಇವತ್ತು 7 ಶವ ಸಿಕ್ತು. ನಾನು ಹೋಗಿ SITಗೆ ದೂರು ಕೊಡೋ ತನಕ ಅದೇ ಕೆಲಸ ಮಾಡ್ತಾ ಇದ್ರು. ಹೋಗಿ SIT ಕಂಪ್ಲೇಂಟ್ ಕೊಟ್ಟ ಮೇಲೆ ಇವ್ರು ನಿಲ್ಸಿದ್ರು ಅದನ್ನ. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಒಂದು 150 ಜನ ತೆಗೆದ್ಬಿಟ್ರು ಅವರು. ಇಷ್ಟೊತ್ತಿಗೆ 150 ಜನ ತೆಗೆದ್ಬಿಟ್ರು ಅವರು. ಇಲ್ಲಿಂದ ಬೆಳತಂಗಡಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರು. ಏನಕ್ಕೆ ಮಾಡಿದ್ವಿ? ನಾನು ಹೇಳ್ತಾ ಇರೋದು ಇದು, ನಾನು ಆರಂಭದಲ್ಲಿ ಇದಕ್ಕೆ ಎಂಟ್ರಿ ಆದಾಗ ನನಗಿದ್ದ ಉದ್ದೇಶ ದೇವಸ್ಥಾನವನ್ನ ಈತ ಸರ್ಕಾರಕ್ಕೆ ಒಪ್ಪಿಸಿ ಅಂತ ಹೇಳ್ಬಿಟ್ಟ. ಇವನ್ ಯಾರು ಅದನ್ನ ಹೇಳಕ್ಕೆ ಅಂತ ನಾನು ಹೋಗಿದ್ದು. ನಾನು ಸೌಜನ್ಯ ಪರ ವಿರೋಧ ಅಂತ ಅಲ್ಲಿ ಮಾತಾಡಿದ್ದು. ಸೌಜನ್ಯ ಪರವೇ ಇದ್ವಿ ನಾವು. ಅವತ್ತು ನಾವು ಸೌಜನ್ಯ ಪರ ಹೋರಾಟಗಾರರೇ, ಇವತ್ತು ಸೌಜನ್ಯ ಪರ ಹೋರಾಟಗಾರರೇ. ಅವರು ಸಂತೋಷ್ ರಾವ್ ಪರ ಹೋರಾಟಗಾರರು. ಸಂತೋಷ್ ರಾವ್ನ ಹೆಂಗ್ ಉಳಿಸಬೇಕು ಅಂತ ಹೇಳಿ ಅವ್ರು ಇಡೀ ಪ್ಲಾನ್ ಮಾಡಿದ್ದು, ಸಂತೋಷ್ ರಾವ್ನ ಹೆಂಗ್ ಉಳಿಸೋಣ, ಧರ್ಮಸ್ಥಳವನ್ನು ಹೇಗೆ ಟಾರ್ಗೆಟ್ ಮಾಡೋಣ ಅಂತ. ಹಾಗಿದ್ದಾಗ ನಾವುಗಳು ಸೌಜನ್ಯ ಪರ ನಿಂತುಕೊಂಡು ನಿಮ್ಮಲ್ಲಿರೋ ಸಾಕ್ಷಿಗಳನ್ನು ಕೊಡ್ರಪ್ಪ, ನಿಮ್ ಕೈಯಲ್ಲಿರೋ ಡಾಕ್ಯುಮೆಂಟ್ಸ್ ಕೊಡ್ರಪ್ಪ, ನೋಡಿದವರಿದ್ದಾರೆ ಅಂದ್ರಲ್ಲ, ಅವ್ರನ್ನ